ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮಂಗಳವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ. ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಬೆಳಗ್ಗೆನೇ ಸ್ವಲ್ಪ ಡೆಟಾಕ್ಸ್ ಡ್ರಿಂಕ್ಸ್ನ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇನ್ನು ನೈಟ್ ಬಂದುಬಿಟ್ಟು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಇವತ್ತು ಕಡಲೆಕಾಳು ಮಸಾಲ ಕರಿ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ಕಡಲೆಕಾಳನ್ನ ತೊಳೆದ್ಬಿಟ್ಟು 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಒಂದು ಆಲೂಗಡ್ಡೆ, ಅರಿಶಿನ ಪುಡಿ, ಉಪ್ಪು ಹಾಕಿ ಒಂದು 3 ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ಈ ಥರ ಬೇಯಿಸಿಟ್ಕೊಂಡ್ಬಿಡ್ಬೇಕು. ಇನ್ನು ಇದಕ್ಕೆ ಬಂದುಬಿಟ್ಟು ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಒಂದು 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮಟೊ ಒಂದು 2 ತೊಗೊಂಡಿದ್ದೀನಿ. ಬಂದುಬಿಟ್ಟು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ಗ್ರೇವಿಗೆ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇವಾಗ ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ ಒಂದು ಟೇಬಲ್ ಸ್ಪೂನ್ ಹಾಕಿ, ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವಾಗ ಇದಕ್ಕೊಂದು ಮಸಾಲೆ ಕೂಡ ರೆಡಿ ಮಾಡ್ಕೊಬೇಕು. ಮಿಕ್ಸಿ ಜಾರ್ಗೆ 2 ಕಟ್ ಮಾಡಿರೋ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಆವಾಗಲೇ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ರಲ್ಲ ಆಲೂಗಡ್ಡೆ, ಸ್ವಲ್ಪ ಕಡಲೆಕಾಳನ್ನ ತಗೊಂಡು ರುಬ್ಕೋಬೇಕು. ಈ ಗ್ರೇವಿಗೆ ಬಂದು ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ರುಬ್ಬಿರೋ ಮಸಾಲನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಸೇರಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು. ನಾವು ಆವಾಗಲೇ ಕಡಲೆಕಾಳಿಗೆ ಬೇಯೋದಕ್ಕೆ ಉಪ್ಪು ಹಾಕಿದ್ರಲ್ಲ, ನೋಡಿಕೊಂಡು ಸೇರಿಸ್ಕೋಬೇಕು. ಇವಾಗ ಬೇಯಿಸಿರೋ ಕಡಲೆಕಾಳನ್ನು ಸೇರಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮುದ್ದೆಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಎಲ್ಲದಕ್ಕೂ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ಗಂತೂ. ಇನ್ನು ಬೀಟ್ರೂಟು ಇತ್ತು, ಬೀಟ್ರೂಟ್ ಪಲ್ಯ ಮಾಡೋಣ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಲಂಚ್ ಬಾಕ್ಸ್ಗೆ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ಗೆ ಅನ್ನ ಮಾಡಿಕೊಡ್ತಾಯಿದ್ದೀನಿ. ಬೀಟ್ರೂಟ್ ಪಲ್ಯ, ಅನ್ನ, ಕಡಲೆಕಾಳು ಸಾರು. ಇನ್ನು ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಮುದ್ದೆ ಬೇಯೋದಕ್ಕೂ ಕೂಡ ಇಟ್ಬಿಟ್ಟಿದ್ದೆ. ಸ್ವಲ್ಪ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಮುದ್ದೆಗೆ. ಅದು ಬೆಂದ ನಂತರ ಅನ್ನ ಆದಮೇಲೆ ಇವಾಗ ಹಸಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ, ರಾಗಿ ಹಸಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ ಸಿಮ್ಮಲ್ಲೇ. ಆವಾಗ ಚೆನ್ನಾಗಿ ರಾಗಿ ಹಸಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ರಾಗಿ ಹಸಿಟ್ಟು ಚೆನ್ನಾಗಿ ಬೆಂದಿಲ್ಲಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಇನ್ನು ಇಬ್ಬರಿಗಾಗೋ ಅಷ್ಟು ಮಾಡ್ಕೊಂಡಿದ್ದೀನಿ. 2 ಮುದ್ದೆ ಆ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಮುದ್ದೆ ಕೂಡ ರೆಡಿ ಆಯಿತು. ಇನ್ನೊಂದು ಕಡೆ ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಂಬಿಟ್ಟೆ. ಅದನ್ನೇನು ಶೇರ್ ಮಾಡೋಕ್ಕೋಗಿಲ್ಲ, ವಿಡಿಯೋ ಆನ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಮುದ್ದೆ ಯಾರಿಗೆಲ್ಲ ಬೆಳಗ್ಗೆನೇ ಮುದ್ದೆ ತಿನ್ನೋಕೆ ಇಷ್ಟ ಆಗುತ್ತೆ ಹೇಳಿ. ನಮಗಂತೂ ಈ ಥರ ಮಸಾಲೆ ಸಾರುಗಳು, ಕಾಳು ಸಾರು, ಬಸ್ಸಾರು, ಆಮೇಲೆ ಚಿಕನ್ ಸಾರು, ಈ ಥರ ಎಲ್ಲ ಮಾಡಿದಾಗ ನಾನು ಬೆಳಗ್ಗೆ ಟೈಮಲ್ಲಿ ಮುದ್ದೆ ಮಾಡ್ಕೊಂಬಿಡ್ತೀನಿ. ಇನ್ನು ಬೆಳಗ್ಗೆ ಟೈಮಲ್ಲಿ ಮುದ್ದೆ ತಿನ್ನೋಕೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಬೆಳಗ್ಗೆ ಮುದ್ದೆ ತಿನ್ನೋಕೆ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಲಂಚ್ ಬಾಕ್ಸ್ಗೆ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನ, ಬೀಟ್ರೂಟ್ ಪಲ್ಯ, ಕಡಲೆಕಾಳು ಸಾರು ಮತ್ತು ಸೌತೆಕಾಯಿ ಇಟ್ಟು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಟ್ಟೆ. ಇವತ್ತು ಎಗ್ ಖಾಲಿ ಆಗಿಬಿಟ್ಟಿತ್ತು. ಎಗ್ ಇದ್ದಿದ್ರೆ ಅದನ್ನು ಕೂಡ ಇಡ್ತಾಯಿದ್ದೆ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ನೆನ್ನೆ ಬಂದುಬಿಟ್ಟು ಕಂದ ಷಷ್ಠಿ 6 ದಿವಸ ಪೂಜೆ ಇರುತ್ತಲ್ವ, 6ನೇ ದಿವಸದ್ದು ಸುರ ಸಂಹಾರ ಆದಮೇಲೆ ಪೂಜೆ ಮಾಡ್ಕೊಬೇಕು ಅಂತ ನೆನ್ನೆ ನೋಡಿದೆ ನಾನು. ಅದು ವರ್ಷನೂ ನಾನು ಮಾಡ್ತೀನಿ 6 ದಿವಸ ಪೂಜೆನೂ. ಇನ್ನು ಈ ವರ್ಷ ಮರ್ತೋಗ್ಬಿಟ್ಟು ಆ ಪಾರ್ಟಿ ಅಲ್ಲಿ ಇಲ್ಲಿ ಹೋಗೋದಿತ್ತಲ್ವ ಅಂದ್ಬಿಟ್ಟು ಮಾಡಿರಲಿಲ್ಲ. ಸರಿ ನೆನ್ನೆ ನೆನಪಾಯಿತು. ಅದಕ್ಕೆ ನೆನ್ನೆ ಸಾಯಂಕಾಲ ಸುರ ಸಂಹಾರ ಆದಮೇಲೆ ಸ್ನಾನ ಎಲ್ಲ ಮಾಡಿ ಮನೆ ಕ್ಲೀನೆಲ್ಲ ಮಾಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಬಂದುಬಿಟ್ಟು ತಿರು ಕಲ್ಯಾಣ ಅಂತಾರೆ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮದುವೆ ಆಗಿದ್ದ ದಿನ ಅಂತ ಇವತ್ತು. ಅಂದರೆ ಏನಂದರೆ ಈ ಸುಬ್ರಹ್ಮಣ್ಯ ಸ್ವಾಮಿ ಬಂದುಬಿಟ್ಟು 6 ದಿವಸ ಜಪದಲ್ಲಿರ್ತಾರೆ. 6 ದಿವಸ ಅದಕ್ಕೆ ನಾವೇನಾದ್ರು ಬೇಡ್ಕೊಂಡ್ರೆ, ಉಪವಾಸ ಇದ್ದು ಬೇಡ್ಕೊಂಡು ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತಾರೆ. 6ನೇ ದಿನ ಬಂದುಬಿಟ್ಟು ಸುರ ಸಂಹಾರ ಅಂತಾರೆ. ಅಂದರೆ ಅವತ್ತು ಬಂದುಬಿಟ್ಟು ನರಕಾಸುರನ ಸಂಹಾರ ಮಾಡೋದವರು. ಆ ಜಪ ಮಾಡಿ ಅವ್ರನ್ನ ಸಾಯಿಸಿಬಿಟ್ಟು ಆದಮೇಲೆ ಮಾರನೇ ದಿನ ಮದುವೆ ಮಾಡ್ಕೊಳೋದಂತೆ ಅವರು. ಆ ಥರ 7 ದಿವಸ ಇರುತ್ತೆ ಈ ಪೂಜೆ ಬಂದುಬಿಟ್ಟು. ಇನ್ನು 7 ದಿವಸದ ಪೂಜೆ ಕೂಡ ಮಾಡೋರು
ಭಕ್ತಿಯಿಂದ ಉಪವಾಸ ಇದ್ದು ಮಾಡ್ತಾರೆ. ನಾನು ಹೋದ ವರ್ಷ ಮಾಡಿದೆ, ಈ ವರ್ಷ ಮಾಡೋಕ್ಕಾಗಿಲ್ಲ. ಇನ್ನು ಇವತ್ತಾರು ಪೂಜೆ ಮಾಡೋಣ ಅಂದ್ಬಿಟ್ಟು ನಿನ್ನೆ ಇವತ್ತು 2 ದಿವಸ ಪೂಜೆ ಮಾಡಿದೆ. ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ನಾನು ಮುದ್ದೆ ಮಾಡಿದ್ನಲ್ಲ, ಮುದ್ದೆ ಎಲ್ಲ ತಿಂದೆ. ಮುದ್ದೆ ಎಲ್ಲ ತಿಂದ್ಕೊಂಡು ನೆನ್ನೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ತೊಳೆದಿರಲಿಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಈ ಥರ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಇನ್ನು ಮನಿ ಪ್ಲ್ಯಾಂಟ್ ಎಲ್ಲ 2 ದಿವಸಕ್ಕೊಂದ್ಸರಿ ನೀರು ಚೇಂಜ್ ಮಾಡಿಲ್ಲ ಅಂದರೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಎಲೆಗಳೆಲ್ಲ. ಇನ್ನು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ನೀರು ಚೇಂಜ್ ಮಾಡಿ ಇಡ್ತಾಯಿದ್ದೀನಿ. ಈ ಥರ ಏನಾದ್ರು ನೀರು ಚೇಂಜ್ ಮಾಡಿಲ್ಲ ಅಂದರೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ ನೋಡಿ. ಈ ಥರ ನೀರು ಚೇಂಜ್ ಮಾಡ್ತಾಯಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಅದನ್ನೆಲ್ಲ ತೊಳೆದು ಇಟ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.